ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಮಡಿಕೇರಿ ತಾಲೂಕಿನಲ್ಲಿ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪಾರಾಣಿ ಬಲಮುರಿ ಗ್ರಾಮಗಳ ಸಂಪರ್ಕಕ್ಕೆ ತಾತ್ಕಾಲಿಕ ಅಡಚಣೆ ಉಂಟಾಗ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾದಂತಹ ಮಳೆ, ಒಂದು ಕಡೆ ಗುಡ್ಡ ಕುಸಿತ ಉಂಟಾಗ್ತಾ ಇದೆ, ಮತ್ತೊಂದು ಕಡೆ ಈ ಕಿರು ಸೇತುವೆಗಳಿರ್ತಾವಲ್ಲ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆ. ಫಸ್ಟ್ ಇಂತಹ ಕಿರು ಸೇತುವೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ತುಂಬಿ ಹೋಗ್ತವೆ. ಹಾಗಾಗಿ ಒಂದಷ್ಟು ಆ ಗ್ರಾಮಗಳಿಗೆ ಸಂಪರ್ಕವನ್ನ ಇವು ಕಲ್ಪಿಸ್ತಾ ಇರ್ತವೆ, ಸಣ್ಣ ಪುಟ್ಟ ಗ್ರಾಮಗಳಿಗೆ. ಹಾಗಾಗಿ ಪಾರಾಣಿ ಮತ್ತು ಬಲಮುರಿ ಗ್ರಾಮ ಇದೆಯಲ್ಲ, ಆ ಸಂಪರ್ಕಕ್ಕೆ ತಾತ್ಕಾಲಿಕವಾದಂತಹ ಅಡಚಣೆ ಉಂಟಾಗಿದೆ. ಕಿರು ಸೇತುವೆ ಮೇಲೆ ಸುಮಾರು 12 ಅಡಿ ಎತ್ತರದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಿಲ್ಲದೇ ಜನರು ಹೋಗಬಾರದು ಅಂತ ಹೇಳಿ ನೋಡಿ ಯಾವ ರೀತಿಯಾಗಿ ಆ ಸಂಪರ್ಕ ಕಲ್ಪಿಸುವಂತಹ ಈ ಒಂದು ಜಾಗ ಇದೆಯಲ್ಲ, ಸಣ್ಣ ಪುಟ್ಟ ಹಳ್ಳಿಗಳಿಗೆ ಆ ಭಾಗದ ಜನರು ಆ ಒಂದು ಸೇತುವೆನ ದಾಟಿ ಹೋಗೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ಮಕ್ಕಳು ಮರಿಗಳನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬ್ಯಾರಿಕೇಡ್ ಅನ್ನ ಕೂಡ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಹೋಗಬಾರದು, ಜನರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಹೋದಂತ ಸಂದರ್ಭದಲ್ಲಿ ಅನಾಹುತ ಆಗುವಂತಹ ಸಿಚುವೇಶನ್ಗಳು ಜಾಸ್ತಿ ಇರುತ್ತೆ. ಪಾಪ ಆ ನದಿಯನ್ನ ಆ ಕಿರು ಸೇತುವೆನ ದಾಟೋದಕ್ಕೆ ಯಾವ ರೀತಿಯಾದಂತಹ ಹರಸಾಹಸವನ್ನ ಪಡ್ತಿದ್ದಾರೆ ಅಲ್ಲಿನ ಜನರು ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಕೊಡಗು ಜಿಲ್ಲೆಯಾದ್ಯಂತ ನಿರಂತರವಾಗಿ ಆಗ್ತಿರುವಂತಹ ಮಳೆಯಿಂದಾಗಿ ಈ ರೀತಿಯಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಕಾವೇರಿ ನದಿಯ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಆಗಿದೆ. ಒಂದು ಕಡೆ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮ ಏನಿದೆಯಲ್ಲ, ಆ ಕಿರು ಸೇತುವೆ ನಾವು ನೋಡ್ತಿರುವಂತಹ ದೃಶ್ಯ, ಇದು ಬಲಮುರಿ ಗ್ರಾಮದ ಕಿರು ಸೇತುವೆ. ಅದು ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಮತ್ತೊಂದು ಬದಿಯಲ್ಲಿ ನಾವು ನೋಡ್ತಿದೀವಿ, ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದಾಗಿ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ ಮಳೆಯ ಅಬ್ಬರದಿಂದಾಗಿ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೂ ಕೂಡ ಸಂಕಷ್ಟ ಅನುಭವಿಸುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ನೆನ್ನೆಲ್ಲ ಮುಚ್ಚಿತ್ತು ಅಂತ ಸ್ವಲ್ಪ, ಇವತ್ತು ತುಂಬಾ ಮುಚ್ಚಿದೆ. ಹೌದು ಅಂತ ನೆನ್ನೆ ಆಟಲ್ಲಿ ಬಂದೆ. ಬಯ್ಯನವರೆಲ್ಲ ಪಾಸ್ ಆಗೋದೆಲ್ಲ ವಿಡಿಯೋ ಮಾಡಿದ್ರು, ಹಾಕೊಡಿ ಹಿಂಗೆಲ್ಲ ಪಾಸ್ ಆಗ್ಬಾರ್ದು ಅಂತ. ಅದಕ್ಕೆ ಒಂದು ಕಡೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮೈದುಂಬಿ ಧುಮ್ಮುಕ್ತಾ ಇದ್ದಾಳೆ ಜಲಪಾತಗಳು. ಅಲ್ಲಿರುವಂತಹ ಜಲಪಾತಗಳೆಲ್ಲವೂ ಕೂಡ ಧುಮ್ಮಿಕ್ಕಿ ಹರಿತಾ ಇದ್ದಾವೆ. ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತದಲ್ಲಿ ಜಲ ವೈಭವವನ್ನ ನಾವು ನೋಡಬಹುದು ಅಲ್ಲಿ ಹೋದ್ರೆ. ಈ ಸಂದರ್ಭದಲ್ಲಿ ಈಗ ಮಲೆನಾಡು ಪ್ರದೇಶ ಇವಾಗ ಹಸಿರಿನಿಂದ ತುಂಬಿರುತ್ತೆ. ಅಲ್ಲಿನ ವಾತಾವರಣ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಆದರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅದೇ ಒಂದು ರೀತಿಯ ಸಂಕಷ್ಟ, ಯಾಕಂದರೆ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಾಫಿನಾಡಿನಲ್ಲಿ ಮಳೆಯ ಅಬ್ಬರ ಒಂದು ಕಡೆ, ಮತ್ತೊಂದು ಕಡೆ ಜಲಪಾತ ತುಂಬಿ ಹರಿತಾ ಇರುವಂತಹ ದೃಶ್ಯ. ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇದೆ ಹೆಬ್ಬೆ ಜಲಪಾತ. ಇದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಇದು ಕಂಡು ಬರುತ್ತೆ. ಕಾಫಿನಾಡು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಮಳೆಯ ಅಬ್ಬರದಿಂದಾಗಿ ಸಣ್ಣ ಪುಟ್ಟ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಜೊತೆಗೆ ಜಲಪಾತಗಳು ಕೂಡ ಹಾಲ್ ನೊರೆಯಂತೆ ನೀರು ಹರಿದು ಬರ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ, ಧುಮ್ಮಿಕ್ಕಿ ಹರಿತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ತರೀಕೆರೆ ತಾಲೂಕಿನ ಹೆಬ್ಬೆ ಜಲಪಾತ. ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಹಾಲ್ ನೊರೆಯಂತೆ ಮೇಲಿನಿಂದ ಹರಿದು ಬರ್ತಿರೋದನ್ನ, ದುಮ್ಮಿಕ್ಕೆ ಹರಿತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ಜಲಪಾತ ಮೈ ತುಂಬಿ ಹರಿತಾ ಇರುತ್ತೆ. ಪ್ರವಾಸಿಗರು, ಸಾಕಷ್ಟು ಮಂದಿ ಪ್ರವಾಸಿಗರು ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ, ಅದರಲ್ಲೂ ಮಳೆಗಾಲದಲ್ಲಿ ಈ ರೀತಿಯಾದಂತಹ ಪ್ರವಾಸ ಮಾಡುವಂತಹ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಇದನ್ನು ಕಣ್ತುಂಬಿಕೊಳ್ಳುವಂತಹ ಪರಿಗಳನ್ನು ನಾವು ಗಮನಿಸ್ತಾ ಬರ್ತಿದ್ದೀವಿ. ಮೈದುಮ್ಮಿ ಹರಿತಾ ಇದ್ದಾಳೆ, ಹಾಲಿನ ನೊರೆಯಂತೆ ಆ ನೀರು ಯಾವ ರೀತಿಯಾಗಿ ವೈಭವವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ.